ನನ್ನ ಕೊನೆಯ ಉಸಿರಿರೋವರೆಗೂ ಇರ್ತೇನೆ. ಯಾರೇ ತಪ್ಪು ಮಾಡಿದ್ರು ಅವರ ಮುಖಕ್ಕೆ ಹೇಳುವಂಥ ಕೆಲಸವನ್ನು ಮಾಡುತ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಕೊನೆಯದಾಗಿ ನಾನು ಇಷ್ಟ ಹೇಳ್ತೇನೆ, ಮನೆ ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು. ಕುರುಬರು ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕ್ಕೆ ದಯಮಾಡಿ ನೀವು ಹೋಗಬೇಕು. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋ ಹಾಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋ ಹಾಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು SC ಆಗಬೇಕು ಅನ್ನೋ ಇದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಆಗಿದ್ರೆ ಅವರನ್ನು ಒಂದಲ್ಲ 10 ಸಾರಿ ರೆಕಮೆಂಡ್ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದರ ಜೊತೆಗೆ ಯಾವಾಗ ನೀವು ಅಲ್ಲಿ OBC ಇಂದ SCಗೆ ಬರ್ತೀರಿ, ಅಕಸ್ಮಾತ್ ಅದೇ ಆದೇಶದಲ್ಲಿ ನಾವು 7% ಇದ್ದೀವಿ, ನೀವು 7% ಸೇರೋದಾದಲ್ಲಿ ಆ ಕ್ಷಣದಿಂದಾನೇ ಮೀಸಲಾತಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ 14% ಮೀಸಲಾತಿ ಆದೇಶ ಮಾಡಿದರೆ ನಮ್ಮದೇನೋ ಅಭ್ಯಂತರ ಇಲ್ಲ. ಇದರ ಜೊತೆಗೆ ಮಿಸ್ಟರ್ ಮೋದಿ, ಅಮಿತ್ ಶಾ ಅವರ ಮೇಲೂ ನೀವು ಒತ್ತಡ ತರಬೇಕು. ಬರೀ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಅಷ್ಟೇ ಅಲ್ಲ, ನಮಗೂ ರಾಜಕೀಯ ಮೀಸಲಾತಿ ಬೇಕು. ಅವಕಾಶ ಬಂದರೆ ಈ ಸಮಾಜದ ನಾಯಕ ಸಮಾಜದ ವಿಚಾರವಂತ, ಬದ್ಧತೆ ಇರ್ತಕ್ಕಂಥ, ಸ್ಪಷ್ಟತೆ ಇರ್ತಕ್ಕಂಥವನು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಒಂದಲ್ಲ ಒಂದು ದಿವಸ ನಾಯಕ ಸಮಾಜದವರು ಆಗಬೇಕು. ಆ ದಿಕ್ಕಿನಲ್ಲಿ ಚಿಂತನೆ ಸಾಗಬೇಕು. ಸೊ ಹಾಗೆ ಆಗಬೇಕು ಅನ್ನೋಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಕೈ ಮುಗಿತೀನಿ. ಯಾರ್ಯಾರು ಅಲ್ಲ, ವಿಚಾರವಂತರು, ಬದ್ಧತೆ ಇರುವಂಥವ್ರು. ಎಷ್ಟು ದಿವಸ ಅಧಿಕಾರ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರ ನೀವು ಎಷ್ಟು ದಿವಸ ಇದ್ರು ಒಂದಲ್ಲ ಒಂದು ದಿವಸ ಮಾಜಿಗಳಾಗ್ತೀರಿ. ಆದರೆ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಇಂತಿಂಥವರನ್ನು ದೇವರಾಜ ಅರಸು ಕೊಡುಗೆ ಕೊಟ್ಟಂಥ ರೀತಿಯಲ್ಲಿ, ಇಂದಿರಾ ಗಾಂಧಿಯವರು ಕೊಟ್ಟಂಥ ರೀತಿಯಲ್ಲಿ ನಿಮ್ಮ ವಿಚಾರಧಾರೆಯನ್ನು, ನಿಮ್ಮ ರಥವನ್ನು ಎಳ್ಕೊಂಡು ಹೋಗ್ತಕ್ಕಂಥ ಜನರನ್ನು ಎಲ್ಲ ವರ್ಗದಲ್ಲಿ ಗುರುತಿಸೋದ್ರ ಮೂಲಕ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನು ಮಾಡತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಕೊನೆಯ ಕಂಡೀಷನ್, ರಾಜಕೀಯವಾಗಿ ಏನಿವತ್ತು 15 ಅಸೆಂಬ್ಲಿ ಸೀಟ್ ಇದೆ, ಏನಿವತ್ತು SC 2 ಪಾರ್ಲಿಮೆಂಟ್ ಸೀಟ್ ಇದೆ. ನೀವು ಕುರುಬರು ಬರ್ತೀರಾ ಬನ್ನಿ, ಗೋಲ್ರು ಬರ್ತೀರಾ ಬನ್ನಿ, ಬೆಸ್ತರು ಬರ್ತೀರಾ ಬನ್ನಿ. ನೀವು ಬರಬೇಕಾದ್ರೆ ನಿಮ್ಮ ಪ್ಲೇಟು, ನಿಮ್ಮ ಅನ್ನ ನಮ್ಮ ಜೊತೆಗೆ ತಂದು ರಾಜಕೀಯವಾಗಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ನಮ್ಮೊಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ ಅಂದರೆ ಅತ್ಯಂತ ಸಂತೋಷವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಆದರೆ ನಮ್ಮ ತಟ್ಟೆಗೆ ತರದೆ ಕೈ ಹಾಕಿದ್ರೆ ರಾಜ್ಯದಲ್ಲಿ ನಿಜವಾಗೂ ಹೇಳ್ತೇನೆ, ನಾನು ಎಂದೂ ಸಹ ಜಾತಿಯ ಆಧಾರದ ಮೇಲೆ ಹೋರಾಟ ಮಾಡೋದು ಅನ್ನಲ್ಲ. ಅಂಥ ಸಂದರ್ಭ ಬಂದರೆ ಜನರ ಜೊತೆಯಲ್ಲಿ ನಿಂತು ಅವರ ಧ್ವನಿಯಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ಕುಲಶಾಸ್ತ್ರ ಅಧ್ಯಯನ, ಆ ರಿಸರ್ವೇಷನ್ ಕೋಟಾ ರಾಜ್ಯ ಸರ್ಕಾರದಿಂದ ಬರುವಂಥದ್ದು ಮತ್ತು ರಾಜಕೀಯ ಮೀಸಲಾತಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ಎಷ್ಟು ಜನ ಸಂಖ್ಯೆ ಸೇರುತ್ತೋ ಅದೇ ಕ್ಷಣದಿಂದ, ಈಗ 2 ಇರೋದು 5, 6, 10 ಆಗಬಹುದು ಪಾರ್ಲಿಮೆಂಟಿಗೆ, 15 ಇರೋದು 50 ಆಗಬಹುದು SCಗೆ. ವಿ ಆರ್ ರೆಡಿ ಟು ವೆಲ್ಕಮ್ ದಟ್. ದಯಮಾಡಿ ಈ ದಿಕ್ಕಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು. ಅದರ ಜೊತೆಗೆ ನನ್ನ ಜನಾಂಗದ ಬಂಧುಗಳು ಯಾರಿದ್ದೀರಿ, ವಿನಾಕಾರಣ ಬೇರೆಯವರ ಮೇಲೆ ಗೂಬೆ ಕೊಡಿಸ್ತಕ್ಕಂಥದ್ದಾಗಲಿ ಅಥವಾ ಮನಸ್ಸಿಗೆ ಬಂದಂತೆ ಮೆಸೇಜಸ್ಸನ್ನು ಹಾಕುವಂಥದ್ದಕ್ಕಾಗಲಿ ಆಗಬಾರದು ಅನ್ನುವಂಥ ವಿನಂತಿಯನ್ನು ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿ
ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಿದಂಥ ಶ್ರೀ ಉಗ್ರಪ್ಪನವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಲ್ಲಿಸೋಣ. ಈಗ ಬರ್ಮಾಡ್ಕೊಳ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದೇವೆ ಅವರ ಮಾತುಗಳ